ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ಸ್ ಏನಂದರೆ, ಇವತ್ತು ನನ್ನ ಮಗಳು ಹುಟ್ಟಿದಬ್ಬ. ಅದಕ್ಕೆ ಇವತ್ತು ನಿಮ್ಮೊಂದು ಎಷ್ಟು ವಿಡಿಯೋ ಆಗುತ್ತೋ ಅಷ್ಟು ವಿಡಿಯೋ ಮಾಡೋದಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ವಿಡಿಯೋ ಮಾಡೋದಂತ ಅಂದ್ಕೊಂಡಿದ್ದೀವಿ. ಇವಾಗ ಬೆಳಿಗ್ಗೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿ ಆಗ್ತಾಯಿದ್ವಿ. ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗೋಣ ಮೆಜೆಸ್ಟಿಕ್ಗೆ ಅಂತ ಅಂದ್ಕೊಂಡಿದ್ದೀವಿ. ನನ್ನ ಮಗಳೆಲ್ಲ ರೆಡಿ ಆಗ್ತಾ ಇದ್ದಾರೆ. ಬೆಳಿಗ್ಗೆ ಟಿಫನ್ನು ಚಪಾತಿ ಮತ್ತು ಪಲ್ಯ ಮಾಡಿದ್ದೆ, ಎಲ್ಲ ನಾಷ್ಟ ಎಲ್ಲ ತಿಂದಾಯಿತು. ಇವಾಗ ರೆಡಿ ಆಗಿಬಿಟ್ಟು ಹೋಗಬೇಕು. ಆಮೇಲೆ ಸಿಗೋಣ. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿಂದ ದೇವಸ್ಥಾನಕ್ಕೆ ಹೊರಡ್ತೀವಿ. ಇವಾಗ ಸುಮಾರು ಒಂದು 3 ಗಂಟೆ ಆಗಿದೆ. ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ, ಅಣ್ಣಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ರಶ್ ಇದ್ದಾರೆ, ತುಂಬ ಜನ ಇದ್ದಾರೆ ಇವತ್ತು. ಈ ವಿಡಿಯೋನ ಕೊನೆ ತನಕ ನೋಡಿ, ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ. ಅಂದರೆ ಬ್ಯಾಗು ಎಲ್ಲ ತಗೊಂಡ್ರು, ಮಕ್ಕಳು ಬೇಕಂತಿದ್ರು, ಮಕ್ಕಳಿಗೆಲ್ಲ ಬ್ಯಾಗೆಲ್ಲ ಕೊಡಿಸಿದ್ದೆ, ತಗೊಂಡ್ರು. ಅಲ್ಲಿಂದ ತಗೊಂಡು ಹೊರಡ್ತೀವಿ ನಾವು. ಹಾಗೆಯೇ ಸಾಯಂಕಾಲ ಆಗಿತ್ತು. ಹಾಗೆಯೇ ಊಟ ಏನೋ ತಿನ್ಕೊಂಡು ಹೋಗೋಣ ಅಂತ ಅಲ್ಲಿಂದ ನಾವು ಹೋಟ್ಲಿಗೆ ಬಂದ್ವಿ. ಮಸಾಲೆ ದೋಸೆ, ಗೀ ರೈಸು, ಫ್ರೈಡ್ ರೈಸು ಮತ್ತು ಗೋಬಿ ಮಂಚೂರಿಯೆಲ್ಲ ಆರ್ಡ್ರ್ ಮಾಡಿದ್ವಿ. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಚಿಕ್ಕದೊಂದು ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮಕ್ಕಳಿಗೆ ಏನೇ ಮಾಡಿದ್ರು, ಎಷ್ಟೇ ಮಾಡಿದ್ರು ಕೇಕ್ ಕಟ್ ಮಾಡಿದ್ರೆ ಮಾತ್ರ ಅವ್ರ ಬರ್ತಡೇ ಆಯಿತು ಅಂತ ಅರ್ಥ. ಅದಕ್ಕೆ ಕೇಕು ಅಂತ ಎಲ್ಲ ಮಗಳು, ಅದಕ್ಕೆ ಕೇಕು ತಗೊಂಡ್ಬಂದು ಕಟ್ ಮಾಡ್ತೀವಿ. ಇಲ್ಲಿಂದ ನಾವು ಮನೆ ಕಡೆ ಹೊರಡ್ತಾಯಿದ್ವಿ. ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಹಾಗೆ ಗ್ರೀಟಿಂಗ್ ಕಾರ್ಡ್ ಮಾಡ್ತಿದ್ವಿ. ಬರೋ ಹಾಗೆ ಊಟ ತಿನ್ಕೊ ಬಂದ್ವಿ. ನಮ್ಮ ಅಕ್ಕ ನಮ್ಮಪ್ಪ ಕೇಕ್ ತರಕ್ಕೆ ಹೋಗಿದ್ರು. ಹಾಗೆ ಫಸ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ತೋರಿಸ್ತೀನಿ. ಒಂದು ಪೇಪರ್ ಇಟ್ಕೋಬೇಕು, ಕಾಲು ಪೇಪರು. ಆಮೇಲೆ ಈ ಕಡೆ ಕಟ್ ಮಾಡಬೇಕು. ಕಟ್ ಮಾಡಿ ಈ ಕಡೆಯೂ ಈ ಥರ ಮಾಡಬೇಕು, ಫೋಲ್ಡ್ ಮಾಡಬೇಕು. ಆಮೇಲೆ ಈ ಕಡೆ ಇದನ್ನ ಫೋಲ್ಡ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡಬೇಕು. ಈ ಥರ ಇದನ್ನು ಸ್ವಲ್ಪ ನೀಟಾಗಿ ಮಾಡಬೇಕು. ಸ್ವಲ್ಪ ಟಕ್ ಮಾಡಿಬಿಟ್ಟು ಸರಿ ಆಯ್ತಿಲ್ಲ ಫ್ರೆಂಡ್. ನೋಡಿ, ಸರ್ಕಲ್ ಹಾಕಿದ್ದಾರೆ. ಇದಕ್ಕಿವಾಗ ಇದಿಷ್ಟಕ್ಕೆ ಕಟ್ ಮಾಡಬೇಕು. ತಗೊಳ್ಳಿ,
ಇವಾಗ ನಾನು ಇದನ್ನು ಹೆಂಗೆ ಮಾಡಿದ್ದು ಅಂದರೆ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡ್ಕೊಂಡು ಈ ಕಡೆ ನಮ್ಮ ಮಾಡ್ಕೊಂಡು ಮೇಲ್ಗಡೆ ಒಂದು ಬಿಡಬೇಕು. ಬೇಡ, ಈ ಥರ ಮಾಡ್ಕೋಬೇಕು. ಹಾಕಿಟ್ಕೋಬೇಕು. ನೋಡಿ, ಇವಾಗ ಮೇಲ್ಗಡೆ ಏನಾದ್ರು ಬೆಳೆಸ್ಬೇಕಂದ್ರೆ ಒಂದು ಪೆನ್ಸಿಲ್ ಇಟ್ಕೊಳ್ಳಿ. ಪೆನ್ಸಿಲ್ ಇಟ್ಕೊಂಡು ಹೇಗೆ ಮಾಡಬೇಕು ಚಟ್ಟಾಪಟ ಅಂತ ಇವಾಗಿಂದ ಏನು ಮಾಡ್ಬೇಕು ಅಂತ ನೋಡ್ತಾನೆ ಒಳ್ಳೆ. ಅದಕ್ಕೆ ನೋಡ್ಕೊಂಡು ನೋಡಿ, ಯಾರು ಗಿಫ್ಟ್ ಬೇಡ ಅನ್ಸುತ್ತೆ. ನೋಡ್ಕೊಂಡು ಬರಲಿ ಅಂತ ಜಾಲಿಯಾಗಿ ಬಿಟ್ಬಿಟ್ಟಿದ್ದೀನಿ. ಸ್ವಲ್ಪ ರಬ್ಬರ್ ತಗೊಂಡು ಬಳಸ್ತಾರೆ. ಮುಂದುಗಡೆ ಇರೋದು ನಮ್ಮ ಅಕ್ಕ. ನಮ್ಮ ಅಕ್ಕ ಅವಾಗಿಂದ ಓಡಾಡ್ತಾನೆ ಅವಳೆ, ನೋಡ್ಬೇಕು ಅಂತ. ಹಂಗೆ ಇವತ್ತು ನಮ್ಮ ಅಕ್ಕನಿಗೆ ನೇಮಕ್ಕೆ ತರ್ತಾ ಇದ್ದೀನಿ. ಇಲ್ಲ ಫ್ರೆಂಡ್, ಆ ಥರ ಏನೋ ಅನ್ಕೊಂಬಿಡಿ. ಕೇಕ್ ತರ್ತಾರೆ ಆಗುತ್ತೆ. ಇವಾಗ ಕಟ್ ಮಾಡ್ಕೊಂಡಿದ್ದಾರೆ. ಇವಾಗ ಇದನ್ನ ಹಿಂಗೆ ತಿರುಗಿಸ್ಬೇಕು. ಇದನ್ನ ಹಿಂಗೆ ತಿರುಗಿಸೋದು ಒಂದು ಪೆನ್ಸಿಲ್ ಹಿಡ್ಕೋಬೇಕು. ನಿಮಗೆ ಪೆನ್ಸಿಲ್ ಹಿಡ್ಕೊಂಡು ತಿರುಗಿಸ್ಬೇಕು. ತಿರುಗಿಸಾಮೇಲೆ ಆಮೇಲೆ ತಿರುಗಿಸ್ಬೇಕು. ಕೇಕ್ ಮಾಡ್ಕೊಂಡಾಯ್ತು. ಇವಾಗ ಕೇಕ್ ಮೇಲೆ ಇರಲ್ಲ ಅದು. ಇವಾಗ ಇದನ್ನು ಓಕೆನಾ ಫ್ರೆಂಡ್? ಇವಾಗ ನಾವು ಕಲರ್ನು ಮಕ್ಕಳೇ ಮಾತಾಡ್ತಿರೋದು ಏನು ಮಾತಾಡ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಇವತ್ತು ಏನಂದರೆ ದೀಪಾವಳಿ ಎಲ್ಲ ಮುಗ್ದಾಯಿತು. ನೀವು ದೀಪಾವಳಿನೆಲ್ಲ ಚೆನ್ನಾಗಿ ಅಂದರೆ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನನಗೆ ಎಷ್ಟು ತಡ್ಕೊಳಕ್ಕಾಯ್ತಿಲ್ಲ, ಖುಷಿ ಆಯ್ತಿದ್ದೆ. ನಮ್ಮ ಅಕ್ಕನ ಇವತ್ತು ಬರ್ಡೇ ಆಗಿತ್ತು. ಹಾಗಾಗಿ ನಾನು ನಮ್ಮ ಅಣ್ಣ ಗಿಫ್ಟಿಂಗ್ ಕಾರ್ಡ್ ಮಾಡಿದ್ದು. ಆ ಗಿಫ್ಟಿಂಗ್ ಕಾರ್ಡ್ ಮಾಡಬೇಕಂದ್ರೆ ಇದು ಕಾಯ್ತೆ ಇಲ್ಲ, ನಾವು ಮಾಡೋಕ್ಕಿದೆ ತೋರಿಸ್ಬೇಕು ಅಷ್ಟೇ. ಈಗ ನಮ್ಮಮ್ಮನ ನಮ್ಮ ಅಪ್ಪ ಮತ್ತು ನಮ್ಮ ಅಕ್ಕ ಕೇಕ್ ತರಕ್ಕೆ ಹೋಗಿದ್ದಾರೆ. ಹಾಗೆ ನಮ್ಮ ಅಣ್ಣ ನಾನು ಗಿಫ್ಟಿಂಗ್ ಕಾರ್ಡ್ ಮಾಡಿ ನಮ್ಮ ಅಣ್ಣ ನಿದ್ದೆಗೆ ಜಾಲ್ಬಿಟ್ಟ. ಹಂಗೆ ಎತ್ಕೊಂಬಂದು ಇಲ್ಲಿ ಮಾಡಿಸಿದ್ರು ನಮ್ಮಪ್ಪ. ಹಾಗೆ ನಾನು ಗಿಫ್ಟಿಂಗ್ ಕಾರ್ಡ್ ಮಾಡ್ತಾ ಟೈಮ್ ಹೋಗೇ ಮಾಡ್ತಾಯಿತ್ತು. ಹಾಗೆ ನಮ್ಮ ಅಕ್ಕ ಹೋದ್ರು. ಇವಾಗ ನಮ್ಮ ಅಪ್ಪ ಮತ್ತು ನಮ್ಮ ಅಕ್ಕ ಕೇಕ್ ತರ್ತಾರೆ. ಆಗ ರೆಡಿ ಮಾಡಿ ಡೆಕೋರೇಷನ್ ಮಾಡಿ ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್.
ಮಕ್ಕಳ ನೀರಲ್ಲಿ ಇಟ್ಲಾಕ್ ಮತ್ತೆ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಚಾರ್ವಿ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಚಾರ್ವಿ ಹ್ಯಾಪಿ ಬರ್ಡೇ ಟು ಯು ತಿನ್ಕೊಂಡಿದ್ದೆ ಹೆಂಗಾ ಯಾಕಂದ್ರೆ ತೋರಿಸ್ತಿದ್ದೆ ಬಾರೋ ಮತ್ತೆ ಸ್ವಲ್ಕೊಂಡು ಬಂದು ಕೇಕ್ ಮೇಲೆ ಮುಫೆ ಮಾಡಿಲ್ಲ ಹಂಗೆ ಗಿಫ್ಟ್ ಅಲ್ಲಿ ಕೊಡಿ ಬಾರೋ ಮೈಮಾ ಅದು ಕೊಡಿ ಮೈಮಾ ಅಮ್ಮ ನೀನು ಇದು ನಮ್ಮಣ್ಣ ಕೊಟ್ಟೆ ಅದು ಅವನು ಬ್ಯಾಗ್ 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 ಅಂತ ಮಚ್ಚಾಕಿದ್ದಾನೆ ಅದಕ್ಕೆ ತಗೋ ಇಟ್ಕೋ ಹ್ಯಾಪಿ ಹ್ಯಾಪಿ ಬರ್ತಾರೆ ಒಳಗಡೆ ನೋಡಿ ಮತ್ತೇನಿಲ್ಲ ಲಕ್ಷಣ ಆಯ್ತು ಚಾಕ್ಲೇಟ್ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕವಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ ಜಗವು ನೀನು ಜೀವ ನೀನು ಕೊಟ್ಟವರವು ನೀನು ಬದುಕು ಪೂರ್ತಿ ಇರಲು ಜೊತೆಗೆ ಹೆಸರ ಬಂದ ಆಳಯ ನನಗೆ ಆಡಲಿ ಜೊತೆಗಿರು ರಚಿಸಿದ ಅದಕ್ಕಿಂದಿನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಬರ್ತಾರೆ ಪಾರ್ಟಿ ಹೀಗಿತ್ತು ಬಾಯ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್